ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಬೇಡ್ಕರ್ ಏನು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡ್ತಾರೆ. ಇವತ್ತು ನಾನು ಈ ವಿಷಯದ ಬಗ್ಗೆ ಒಂದೇ ಒಂದು ಪ್ರಶ್ನೆ. ಕೋರ್ಟು ಹೇಳಿದ್ರು ಇದು ಲೂಟ್ ಮಾಡ್ತಾ ಇದ್ದಾರೆ ಅನ್ನೋ ಶಬ್ದನ ಕೋರ್ಟ್ ಹೇಳಿದ್ರು. ಈ ಟೋಲ್ ಕಲೆಕ್ಷನ್ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಅಂತ ಹೇಳಿ ಏನು MOUನಲ್ಲಿ ಇರೋ ಕಂಡೀಷನ್ಗೆ ವಿರುದ್ಧವಾಗಿ ಇವನು ಮಾಡ್ತಿದ್ದಾನೋ, ಏನು ಈ ಶಾಸನಸಭೆ ಒಟ್ಟುಗೂಡಿ ತೀರ್ಮಾನ ಮಾಡಿ ಇವನು ಮಾಡ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ ಮೇಲೆ ಬರೀ ಇವನು ನೋಟಿಸ್ ಕೊಟ್ಟರು, ಒಂದು ಸ್ಟೇ ತಗೊಂಡ, ಸ್ಟೇ ವೆಕೇಷನ್ಗೆ ಕಾರ್ಯಾಂಗ ಕಣ್ಣು ಮುಚ್ಕೊಂಡು ಕೂತಿದೆ. ಇಷ್ಟೇ ಇದರರ್ಥ. ಈ ಲೂಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಈ ಸರ್ಕಾರ ಇವರಿಗೆ ಶಾಸಕಾಂಗ, ಕಾರ್ಯಾಂಗ, ಅಂಬೇಡ್ಕರ್ ಬರೋ ಸಂವಿಧಾನ ಯಾರೂ ಗಮನಕ್ಕೆ ಬಂದಿಲ್ಲ. ನಾನು ತುಂಬ ನೋವಿದ್ದಾಗ ಮಾತಾಡ್ತೇನೆ. ಇವತ್ತು ಈ ರಸ್ತೆ ಬೇಕಿಲ್ಲ ಅನ್ನೋದನ್ನು ಹೈಕೋರ್ಟಿನ 3 ಜಡ್ಜ್ಮೆಂಟ್ಗಳಿದ್ದಾವೆ, ನಮ್ಮ ಹತ್ರ ಇದ್ದಾವೆ, ನಿಮ್ಮ ಹತ್ರಲ್ಲೂ ಇರ್ಬೋದು. ಅವರು ಬಹಳ ಕಠಿಣವಾದ ಭಾಷೆಯಲ್ಲಿ ಬರೆದಿದ್ದಾರೆ. ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿ ಇದರ ಬಗ್ಗೆ ಏನಾದರೂ ಮಾತನಾಡ್ತಕ್ಕಂಥ ನೈತಿಕ ಶಕ್ತಿ ನಮ್ಮ ಕೆಲವು ಮುಖಂಡಗಳಿಗೆ ಅದು ಇವತ್ತು ಆ ನೈತಿಕ ಶಕ್ತಿ ಕಳ್ಕೊಂಡಿದ್ದಾರೋ ಅನ್ನೋ ಅನುಮಾನ ಬರುತ್ತೆ. ಅನೇಕ ಪ್ರಭಾವಿ ಮುಖಂಡಗಳಿದ್ದಾರೆ. ನಮ್ಮೆಲ್ಲರಿಗಿಂತೂ ಹೆಚ್ಚು ಅನುಭವ ಜೀವನ ನಡೆಸಕ್ಕಂಥದ್ದಕ್ಕೆ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ದಿನ ಸಣ್ಣ ರೈತರು. ಅದರಲ್ಲಿ ಈಗ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರು ಬಿಡದಿ ಒಂದು ಸಮುದಾಯದ ಸುಮಾರು 7,500 ಎಕರೆ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಏನು ಕೆಲವು ಸರ್ವೆ ನಂಬರ್ಗಳ ಬಗ್ಗೆ ನೋಟಿಫೈ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಈ ವಿಷಯದಲ್ಲಿ ಯಾವುದೇ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರೈತರುಗಳು ಜೀವನ ನಡೆಸಕ್ಕಂಥದ್ದಕ್ಕೆ
ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಯಿಂದ 1 ಗುಂಟೆಯಿಂದ 10 ಗುಂಟೆವರೆಗೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಹಳ ದಿನ ಸಣ್ಣ ರೈತರು. ಅದರಲ್ಲಿ ಈಗ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರು ಬಿಡದಿ ಒಂದು ಸಮುದಾಯದ ಸುಮಾರು 7,500 ಎಕರೆ ಭೂಮಿಯನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಅದರ ಬಗ್ಗೆ ಈಗಾಗಲೇ ಕಳೆದ 1 ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿಯ ರೈತರುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ